ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಎಡಬಿಡಂಗಿಗಳ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಎಡಬಿಡಂಗಿಗಳು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರತಾಪ್ ಸಿಂಹ ದೆಹಲಿಯಲ್ಲಿ ತಿಗಣೆಗಳು ಮತ್ತು ಜಿರಳೆಗಳ ಪ್ರತಿಭಟನೆ ನಡೀತಾ ಇದೆ. ಜಂತರ್ ಮಂತರ್ನಲ್ಲಿ ಸ್ಟೂಡೆಂಟ್ಸ್ಗಳೆಲ್ಲ ಅವರು ಎಡಬಿಡಂಗಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಡಿ ಕಾಂಗ್ರೆಸ್ ನಾಯಕರಿಗೆ ನೇರವಾದಂತ ವಾರ್ನಿಂಗ್ ಇಟ್ಟಿದ್ದಾರೆ. ರಕ್ತ ಹೀರುವ ತಿಗಣೆಗಳೇ ಈ ಕಾಂಗ್ರೆಸ್ ನಾಯಕರಾಗಿದ್ದಾರೆ. ತಿಗಣೆಗಳು ಮತ್ತು ಜಿರಳೆಗಳ ಹೋರಾಟ ನಡೀತಾ ಇದೆ. ನಿಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಧಾನಿ ಮೋದಿ ತಪ್ಪಲ್ಲ. ಅದು ಎಷ್ಟೇ ಕಟ್ಟುನಿಟ್ಟಾಗಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಲೋಪ ಆಗುತ್ತೆ. ಕಿಮ್ಮನೆ ರತ್ನಾಕರ ಟೈಮ್ನಲ್ಲಿನ ಪೇಪರ್ ಲೀಕ್ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ನೆನಪಿಲ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಆಗ ಕಿಮ್ಮನೆ ರತ್ನಾಕರ್ ವಿರುದ್ಧ ಯಾವ ಕ್ರಮ ಆಯಿತು ಹೇಳ್ರಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಈಗ ಮೋದಿಯವರ ತಪ್ಪನ್ನೇ ಎತ್ತಿ ತೋರಿಸೋದು ಸರಿಯಲ್ಲ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಈಗ ಕಾಂಗ್ರೆಸ್ ನಾಯಕರ ಮೇಲೆ. ದೆಹಲಿಯಲ್ಲಿ ಸ್ಟೂಡೆಂಟ್ಸ್ಗಳು ಧರಣಿ ಕೂತಿದ್ದು ಪ್ರತಿಭಟನೆ ಜೋರಾಗಿದ್ದು, ಇದಕ್ಕೆ ಈಗ ರೆಸ್ಪಾನ್ಸ್ ನೀಡಿದಂತ ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಯಾವ್ದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೋ ಮಾಡ್ತಾರೆ, KPSC ಹಗರಣಗಳನ್ನು ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂನಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು, ಇದಕ್ಕೆ ನಾವೇನು ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದರೆ BJP ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದು ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಈ ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನು ದಂಡಿಸುವಂಥ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದರು. ಅವ್ರಿವ್ರ ಮೇಲೆ ಕಾಂಗ್ರೆಸ್ ಟೈಮಲ್ಲಿ ಆಗಿಲ್ವಾ ಅಂತ ಹೇಳಕ್ಕೆ ಹೋಗಲಿಲ್ಲ. ನಮ್ಮ ಟೈಮಲ್ಲಿ ಆಗುವಂಥದ್ದು ಇದು ಅಕ್ಷಮ್ಯ. ಇದು ಹಾಗಾಗಿಯೇ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟು ಎಕ್ಸಾಮಿನೇಷನ್ ಏನಿದೆ ಅದು ಆ ಎಕ್ಸಾಮಿನೇಷನ್ನಲ್ಲಿ ಭಾಗಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ PV ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನು, ಹಾಗೆ ಇದು ಪುಣೆ ಬೇಸ್ಡ್ ಈ ಕೋಚಿಂಗ್ ಅಕಾಡೆಮಿ, ಅಲ್ಲಿ ಮನೀಷಾ ಮಂದಾರೆ ಅಂತ ಒಬ್ಬರು, ಆಮೇಲೆ ಶಿವರಾಜ್ ಅಂತ ಒಬ್ಬರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಮಾಫಿಯಾದವರೊಳಗಡೆ ಇದರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಷ್ಟೂ ಜನ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡಿದ್ವಿ.